ಡಿಕೆಶಿ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ರು. ಕನ್ನಡ ಚಿತ್ರರಂಗದ ಕಲಾವಿದರ ಬಗ್ಗೆ ಮಾತನಾಡಿದ್ರು. ಈಗ ನೆಟ್ಟು ಬೋಲ್ಟು ಟೈಟ್ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ. ಮಂಗಳೂರಿನಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಈ ಆಕ್ರೋಶ ವ್ಯಕ್ತಪಡಿಸಿದರು. ಕಲಾವಿದರಿಗೆ ಅಪಮಾನ ಮಾಡುವ ಮುಖಾಂತರ ಈ ಪ್ರಕ್ರಿಯೆ ಆರಂಭಿಸಿದ್ದಾರೆ. ಅವರದ್ದೇ ಪಕ್ಷದಲ್ಲಿ ಸಂಸದರಾಗಿದ್ದ ನಟಿ ರಮ್ಯಾ ಇದ್ರಲ್ವಾ, ತಮ್ಮ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದ ಅನೇಕ ಮಂದಿ ಇದ್ರು. ಉಮಾಶ್ರೀ, ಸಾಧು ಕೋಕಿಲ, ಭಾವನೆ ಸೇರಿ ಹಲವರಿದ್ರು. ನೀವು ಯಾರನ್ನು ಬೇಕಾದ್ರೂ ರಾಯಭಾರಿ ಮಾಡಬಹುದಿತ್ತು. ಆದ್ರೆ ಬಹುಭಾಷಾ ನಟಿ ತಮ್ಮನ್ನ ಆಯ್ಕೆ ಮಾಡಿ ಅಪಮಾನ ಮಾಡಿದ್ದೀರಾ. ರಾಜ್ಯದ ಜನತೆ ಇದನ್ನ ಖಂಡಿಸ್ತೆ ಅಂತ ಇಲ್ಲಿ ಹರೀಶ್ ಪೂಂಜಾ ಅವರು ಹೇಳಿದ್ದಾರೆ. ಕಾರಣಕ್ಕೋಸ್ಕರ ನೆಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಎನ್ನುವಂಥ ಮಾತನ್ನು ಆಡಿದರು. ಬಹುಶಃ ಇವತ್ತಿನ ಪ್ರಕ್ರಿಯೆಯನ್ನು ಗಮನಿಸಿದಾಗ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಮೂಲಕ ಚಲನಚಿತ್ರ ರಂಗದ ಕಲಾವಿದರಿಗೆ ಅಪಮಾನ ಮಾಡುವ ಮೂಲಕ ಈ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಎನ್ನುವಂಥದ್ದು ಕರ್ನಾಟಕದ ಜನತೆ ಇವತ್ತು ಯೋಚಿಸ್ತಾ ಇರತಕ್ಕಂಥದ್ದು. ಪ್ರಾಯಶಃ ನಮಗೆ ವಿರೋಧವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮದೇ ಪಾರ್ಟಿಯಲ್ಲಿ ಸಂಸದರಾಗಿದ್ದಂಥ ನಟಿ ರಮ್ಯಾ ಅವರಿದ್ರಲ್ವಾ, ಕನ್ನಡ ಚಿತ್ರರಂಗದಲ್ಲಿ ಸೇವೆ ಮಾಡಿರ್ತಕ್ಕಂಥ ನಿಮ್ಮ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅನೇಕ ಕಲಾವಿದರು ಇದ್ದರು. ಉಮಾಶ್ರೀ ಅವರು ನಿಮ್ಮದೇ ಪಾರ್ಟಿಯಲ್ಲಿದ್ದಂಥ ಒಬ್ಬರು ಕನ್ನಡದ ಮೇರು ಕಲಾವಿದೆ. ಸಾಧು ಕೋಕಿಲ ಅವರಿದ್ದರು, ಭಾವನ ಅವರಿದ್ದರು. ಈ ರೀತಿ ಅನೇಕ ಕಲಾವಿದರು ಕನ್ನಡ ಚಿತ್ರರಂಗದ ಜೊತೆ ನಿಮ್ಮದೇ ಪಕ್ಷದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅನೇಕ ಜನ ಕಲಾವಿದರು ಸಹ ಇದ್ದರು. ನೀವು ಯಾರನ್ನು ಬೇಕಾದರೂ ರಾಯಭಾರಿಯನ್ನಾಗಿ ಮಾಡಬಹುದಿತ್ತು, ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ವಿ. ಆದರೆ ಈ ರೀತಿ ಮಾಡಿರ್ತಕ್ಕಂಥದ್ದು ಇದನ್ನು ಕನ್ನಡದ ಜನತೆ ಖಂಡಿತವಾಗಿಯೂ ಈ ಒಂದು ರಾಯಭಾರಿಯನ್ನು ಆಯ್ಕೆ ಮಾಡುವ ವಿಚಾರದಲ್ಲಿ ಇದನ್ನು ಕಡಾಖಂಡಿತವಾಗಿ ಕನ್ನಡದ ರಾಜ್ಯದ ಜನತೆ ಖಂಡಿಸ್ತದೆ ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಇದು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಅವರೊಂದು ಕಾಂಗ್ರೆಸ್ನ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗದ ಕಲಾವಿದರು ಹೋಗಲಿಲ್ಲ ಎನ್ನುವ ಕಾರಣಕ್ಕೋಸ್ಕರ ನೆಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಎನ್ನುವಂಥ ಮಾತನ್ನು ಆಡಿದರು. ಪ್ರಾಯಶಃ ಇವತ್ತಿನ ಪ್ರಕ್ರಿಯೆಯನ್ನು ಗಮನಿಸಿದಾಗ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಮೂಲಕ ಚಲನಚಿತ್ರ ರಂಗದ ಕಲಾವಿದರಿಗೆ ಅಪಮಾನ ಮಾಡುವ ಮೂಲಕ ಈ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಎನ್ನುವಂಥದ್ದು ಕರ್ನಾಟಕದ ಜನತೆ ಇವತ್ತು ಯೋಚಿಸ್ತಾ ಇರತಕ್ಕಂಥದ್ದು. ಪ್ರಾಯಶಃ ನಮಗೆ ವಿರೋಧವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮದೇ ಪಾರ್ಟಿಯಲ್ಲಿ ಸಂಸದರಾಗಿದ್ದಂಥ ನಟಿ ರಮ್ಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈ ವಿಚಾರ ಸಾಕಷ್ಟು ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ವಿಚಾರ ನಾವು ನೋಡೋದಾದಾಗ ಕನ್ನಡದ ವಿಚಾರ ಬಂದಾಗ ಬಹಳ ಸ್ಟ್ರಾಂಗ್ ಆದಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು, ಬೇರೆಯವ್ರಿಗೂ ಕೂಡ ಮಾದರಿ ಆಗ್ತಾ ಇದ್ರು. ಬಟ್ ಈ ಬಾರಿ ಅವರದ್ದೇ ಆಡಳಿತದಲ್ಲಿ ಈ ಥರದೊಂದು ಮಿಸ್ಟೇಕ್ ಆಗಿದೆ ಅಂತಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಯಾರು ಕೂಡ ತಯಾರಿಲ್ಲ. ಸೊ ಇದು ಯಾವ ರೀತಿಯಾಗಿ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗ್ತಾ ಇದೆ ಅಂತ ಇದು ಎಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಆಗಬಹುದು ಅಂತ? ನೀತಿ ನಿಜಕ್ಕೂ ಕೂಡ, ಯಾಕಂದರೆ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ನಮ್ಮ ಕನ್ನಡದ ಮಣ್ಣಿನ ಒಂದು ಆಸ್ತಿ ಅಂತ ಹೇಳ್ಬೋದು, ಒಂದು ಒಳ್ಳೆ ಸಂಸ್ಥೆ. ಇದಕ್ಕೆ ಕನ್ನಡಿಗರು ಯಾರು ಇರಲಿಲ್ವಾ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ? ಬಹುಭಾಷಾ ನಟಿ ತಮ್ಮಣ್ಣ ಭಟಿಯಾನೇ ಬೇಕಿತ್ತ ಅನ್ನುವಂಥ ರೀತಿ ಆಕ್ರೋಶಗಳು ಸದ್ಯ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಕರ್ನಾಟಕದಲ್ಲೇ ಸಾಕಷ್ಟು ನಟ ನಟಿಯರಿದ್ದಾರೆ, ಸಾಕಷ್ಟು ನಾಯಕ ನಟರಿದ್ದಾರೆ. ಪ್ರಮುಖವಾಗಿ ಶಿವರಾಜ್ ಕುಮಾರ್ ಇದ್ದಾರೆ, ಬೇರೆ ಬೇರೆ ನಟಿಯರಿದ್ದಾರೆ, ಈಗ ಮುನ್ನೆಲೆಗೆ ಬರ್ತಂತ ಇರುವಂಥವರಿದ್ದಾರೆ. ಇವ್ರನ್ನೆಲ್ಲ ಬಿಟ್ಟು ಬಹುಭಾಷಾ ನಟಿಯನ್ನು ಆಯ್ಕೆ ಮಾಡಿರುವಂಥದ್ದು ಯಾಕೆ ಅನ್ನುವಂಥ ಆಕ್ರೋಶ ಎಲ್ಲೆಡೆ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಕೂಡ ನಿನ್ನೆ ಮಂಗಳೂರಿನಲ್ಲಿ ವಿಚಾರವಾಗಿ ತಮ್ಮ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಕನ್ನಡ ನಟ ನಟಿಯರ ಅಂದ್ರೆ ಕನ್ನಡ ಚಿತ್ರರಂಗದ ಒಂದು ನಟ್ ಬೋಲ್ಟ್ ಅನ್ನ ನಾನು ಟೈಟ್ ಮಾಡ್ತೀನಿ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ರು, ಅದನ್ನ ಇಲ್ಲಿಗೆ ಲಿಂಕ್ ಮಾಡ್ತಾ ಇದ್ದಾರೆ. ಈ ಮೈಸೂರು ಸ್ಯಾಂಡಲ್ ಸೋಪ್ ಬ್ರ್ಯಾಂಡ್ ಅಂಬಾಸಿಡರ್ ಆಯ್ಕೆ ವಿಚಾರದಲ್ಲೂ ಕೂಡ ಈಗ ತಾರತಮ್ಯ ಮಾಡಲಾಗ್ತಾ ಇದೆ. ನಮ್ಮ ನೆಲದ ಕಲಾವಿದರಿಗೆ ಅವಕಾಶವನ್ನ ನೀಡದೆ ಬೇರೆ ಭಾಷೆಯ ಕಲಾವಿದರಿಗೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಇದು ಡಿ ಕೆ ಶಿವಕುಮಾರ್ ಅವರ ಒಂದು ನಟ್ ಬೋಲ್ಟ್ ಟೈಟ್ ಮಾಡುವ ಪ್ರಕ್ರಿಯೆ ಭಾಗ
ಅನ್ನುವಂಥ ರೀತಿಯ ಟೀಕೆಯನ್ನ ಕೂಡ ಮಾಡಿದ್ದಾರೆ. ಇದರೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆಯನ್ನ ಕೊಟ್ಟಂತ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರಿದ್ದಾರೆ, ಶಿವರಾಜ್ ಕುಮಾರ್ ಅವರಿದ್ದಾರೆ. ಇವರಿಗೆ ಅವಕಾಶವನ್ನ ಕೊಡದೆ ಬೇರೆ ಭಾಷೆಯ ಒಂದು ಕಲಾವಿದರಿಗೆ ಅವಕಾಶವನ್ನ ಕೊಡುವ ಈ ಅವಕಾಶ ಯಾಕೆ ಕೊಡಬೇಕು ಅನ್ನೋ ರೀತಿಯ ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತೆ ಅವರದ್ದೇ ಪಕ್ಷದ ಸಂಸದೆ ಆಗಿದ್ದಂತಹ ನಟಿ ರಮ್ಯಾರವರಿದ್ರು, ಉಮಾಶ್ರೀ ಅವರಿದ್ರು, ಸಾಧು ಕೋಕಿಲಾ ಇದ್ರು. ಹೀಗೆ ಬೇರೆ ಬೇರೆ ನಟಿಯರು ಇರಬೇಕಾದ್ರೆ ತಮ್ಮನ ಬಟ್ಟಿಯಾಗಿ ಅವಕಾಶವನ್ನ ನೀಡಿದ್ದಾರೆ. 6 ಕೋಟಿ ರೂಪಾಯಿ ಸಂಭಾವನೆಯನ್ನ ನೀಡಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಸುಮಾರು 82,000 ಕೋಟಿ ರೂಪಾಯಿ ಸಾಲದಲ್ಲಿದೆ. ಈ ಸಂದರ್ಭದಲ್ಲಿ ಜನರ ಹಣವನ್ನ, ಜನರ ತೆರಿಗೆಯನ್ನ ಈ ತರ ಪೋಲ್ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ರೀತಿಯ ಆಕ್ರೋಶ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾರ್ ಅದು. ಇದರೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ತಮ್ಮನ ಬಟ್ಟಿಯ ಆಯ್ಕೆಯ ವಿರುದ್ಧ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. 6 ಕೋಟಿ, ಸರಿಸುಮಾರು 6 ಕೋಟಿ ಕನ್ನಡಿಗರ ಒಂದು ಜನಸಂಖ್ಯೆ ಇದೆ. ಈ 6 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 2 ಕೋಟಿ ಮಹಿಳೆಯರಿದ್ದಾರೆ. ಇದರಲ್ಲಿ ಯಾರು ಕೂಡ ಸರ್ಕಾರಕ್ಕೆ ಸಿಗ್ಲಿಲ್ವಾ ಮಹಿಳೆಯರು ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ? ಮತ್ತು ನಾವು ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಬಾಯ್ಕಾಟ್ ಮಾಡ್ತೀವಿ ಅನ್ನುವಂಥ ರೀತಿಯ ಆಕ್ಷೇಪಗಳು ಕೂಡ ಸದ್ಯ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಹರೀಶ್ ಪೂಂಜಾ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೀತಿ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.